ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. ರೈತರ ನಡೆ ಆಲಮಟ್ಟಿ ಜಲಾಶಯದ ಕಡೆ. ರೈತರ ನೀರಿನ ಸಮಸ್ಯೆ ಶಾಶ್ವತ ಪರಿಹಾರಕ್ಕಾಗಿ ಹಮ್ಮಿಕೊಂಡ ಹೋರಾಟದ ಭಿತ್ತಿಪತ್ರ ಬಿಡುಗಡೆ. ಸೊನ್ನದ ಶ್ರೀಗಳು. ಯಡ್ರಾಮಿ. ಇದೇ ಪೇ 9ರಂದು ಆಲಮಟ್ಟಿ ಜಲಾಶಯದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ವತಿಯಿಂದ ಹಮ್ಮಿಕೊಂಡ ರೈತರ ನೀರಿನ ಸಮಸ್ಯೆ ಶಾಶ್ವತ ಪರಿಹಾರಕ್ಕಾಗಿ ರೈತರ ನಡೆ ಆಲಮಟ್ಟಿ ಜಲಾಶಯದ ಕಡೆ ಎನ್ನುವ ಭಿತ್ತಿಪತ್ರವನ್ನು ಸೊನ್ನದ ವಿರಕ್ತ ಮಠದ ಡಾ ಶಿವಾನಂದ ಮಹಾಸ್ವಾಮಿಗಳು ಬಿಡುಗಡೆ ಮಾಡಿದರು. ನಮ್ಮ ಉತ್ತರ ಕರ್ನಾಟಕದ ಜೀವನಾಡಿಯಾದ ನಾರಾಯಣಪುರ ಜಲಾಶಯ ಮತ್ತು ಆಲಮಟ್ಟಿ ಜಲಾಶಯ ಕೃಷ್ಣ ಮೇಲ್ದಂಡೆ ಹಂತ 3 ಅನುಷ್ಠಾನ 14 ಅಡಿ ಗೇಟಾ ಎತ್ತರದ ಸಲುವಾಗಿ ಈ ಭಾಗದ ಜನರಿಗೆ ಅನುಕೂಲವಾಗುತ್ತದೆ. ಅಲ್ಲದೆ 14 ಅಡಿ ಗೇಟಾ ಎತ್ತರದ ಕಾಮಗಾರಿಯಾಗುವುದರಿಂದ ಈ ಭಾಗದ ಸುಮಾರು 5 ಲಕ್ಷಕ್ಕೂ ಅಧಿಕ ರೈತರಿಗೆ ನೀರಾವರಿ ಸೌಲಭ್ಯ ಕಲ್ಪಿಸಿಕೊಟ್ಟಂತಾಗುತ್ತದೆ. ಈಗಾಗಲೇ ಮಳೆಗಾಲವು ಸಕಾಲಕ್ಕೆ ಬಾರದೆ ಕೈಕೊಡುತ್ತಿದೆ. ಅಲ್ಲದೆ ಅತಿ ಹೆಚ್ಚು ಮಳೆಯಾಗಿ ಬೆಳೆಗಳು ಹಾನಿಯಾಗುತ್ತಿವೆ. ಹೀಗೆ ಒಂದಿಲ್ಲ ಒಂದು ಪ್ರಕರಣ ನಡೆಯುತ್ತಿರುವುದರಿಂದ ರೈತರಿಗೆ ತುಂಬಾ ತೊಂದರೆಯಾಗುತ್ತಿದೆ. ಈ ಒಂದು ಆಲಮಟ್ಟಿ ಜಲಾಶಯದ 14 ಅಡಿಗೇಟಾ ಎತ್ತರದ ಕಾಮಗಾರಿ ಪೂರ್ಣವಾದರೆ ಈ ಭಾಗದ ರೈತರಿಗೆ ಸಕಾಲತೆ ನೀರು ಬಳಸಿಕೊಂಡು ಜಮೀನಿನಲ್ಲಿ ಬೆಳೆ ಬೆಳೆಯಲು ಅನುಕೂಲವಾಗುತ್ತದೆ. ರೈತನಿದ್ದರೆ ದೇಶ ಎಂದು ರೈತರ ಹೆಸರಿನ ಮೇಲೆ ಪ್ರಮಾಣ ವಚನ ಸ್ವೀಕರಿಸುವ ಶಾಸಕರು, ಮಂತ್ರಿಗಳು ರೈತರ ಬಗ್ಗೆ ತೀವ್ರವಾಗಿ ಗಮನಹರಿಸಿ ರೈತರ ಹಿತದೃಷ್ಟಿಯಿಂದ ಈ ಒಂದು ಕಾಮಗಾರಿ ಪೂರ್ಣಗೊಳಿಸಿ ಅನುಕೂಲ ಮಾಡಿಕೊಡಬೇಕೆಂದು ಮತ್ತು ಇದೇ ಫೆ 9ರಂದು ನಡೆಯುವ ಹೋರಾಟದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ರೈತರು, ಪದಾಧಿಕಾರಿಗಳು, ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಹೋರಾಟ ಯಶಸ್ವಿಗೊಳಿಸಬೇಕೆಂದು ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಸಂತೋಷ್ ಗೌಡ ಜಿ ಮಾಲಿ ಪಾಟೀಲ ಹಂಗರಗ ಬಿ ಪತ್ರಿಕಾ ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಸಂಚಾಲಕರಾದ ರಾಜು ನಾಯಕ್, ಜಿಲ್ಲಾ ಉಪಾಧ್ಯಕ್ಷರಾದ ರಮೇಶ್ ಹವಲ್ದಾರ್ ಹಾಲಗಡ್ಲ, ಜಿಲ್ಲಾ ಉಪಾಧ್ಯಕ್ಷರು ಮಲ್ಲಿನಾಥ್ ಬಿರಾದಾರ್, ಜಿಲ್ಲಾ ಸಹ ಸಂಚಾಲಕರಾದ ವಿಶ್ವನಾಥ್ ದೊರೆ, ಯಡ್ರಾಮಿ ತಾಲೂಕ್ ಅಧ್ಯಕ್ಷರು ಮಾಳು ಕಾರಗೊಂಡ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ಹಮ್ಮಿಕೊಂಡಿರುವ ಹೋರಾಟದ ಬಗ್ಗೆ ಹೇಳಬೇಕಂದ್ರೆ, ಇವತ್ತು ರೈತರ ನಡೆ ಜಲಾಶಯ ಆಲಿಮಟ್ಟೆ ಕಡೆ ಅನ್ನೋ ಹಾಗೆ ಇವತ್ತು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಆ 14 ಅಡಿ ಎತ್ತರ ಮಾಡಿದರೆ 15 ಕ್ಯೂಸೆಸ್ ನೀರು ಬರುತ್ತವೆ ಎಂದು ನಮ್ಮ ಎಡ ಮತ್ತು ಬಲಭಾಗಕ್ಕೆ ನೀರು ಹೆಚ್ಚಿಗೆ ಬಂದು ರೈತರಿಗೆ ಅನುಕೂಲ ಆಗುತ್ತದೆ ಕಾರಣಕ್ಕೋಸ್ಕರ ನಮ್ಮ ರಾಜ್ಯ ಉಪಾಧ್ಯಕ್ಷರ ಕಾಂತು ಪಾಟೀಲ್ ಅಣ್ಣಾಜಿ ನೇತೃತ್ವದಲ್ಲಿ ಹಾಗೂ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಹಮ್ಮಿಕೊಂಡಿರುವ ಫೆಬ್ರವರಿ 9ನೇ ತಾರೀಕು ಜಲಾಶಯ ಕಡೆ ನಡೆ ಅಂತ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಆದ ಕಾರಣ ಎಲ್ಲ ಪದಾಧಿಕಾರಿಗಳು, ರೈತ ಮುಖಂಡರು ಹಾಗೂ ಸಾಮಾಜಿಕ ಹೋರಾಟಗಾರರು ಹಾಗೂ ಮಂತ್ರಿಗಳು, ಶ್ರೀಗಳು ಎಲ್ಲರೂ ಕೂಡಿ ಈ ಹೋರಾಟ ಯಶಸ್ವಿಗೊಳಿಸಬೇಕು. ಈ ಹೋರಾಟದ ಬಗ್ಗೆ ಅನುಕೂಲವಾದರೆ ರೈತರಿಗೆ ತುಂಬ ಅನುಕೂಲ ಆಗುತ್ತದೆ ಅಂತೇಳಿ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಇದೇ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಸಂಚಾಲಕರಾದ ರಾಜು ನಾಯಕ್ ಹಾಗೂ ಜಿಲ್ಲಾ ಸಂಚಾಲಕರಾದ ರಮೇಶ್ ಅವರು, ಆಮೇಲೆ ವಿಶ್ವನಾಥ್ ದೊರೆಯವರು, ಜಿಲ್ಲಾ ಉಪಾಧ್ಯಕ್ಷರಾದ ಮಲ್ಲಿನಾಥ್ ಬಿರಾದಾರ್ ಅವರು, ಯಡ್ರಾಮಿ ತಾಲೂಕಾಧ್ಯಕ್ಷರಾದ ಮಾಳು ಕಾರಗೊಂಡವರು ಎಲ್ಲರೂ ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ.